ವಿನುತ ಕಾಂಚನ ವಿನುತ ಕಾಂಚನ ವಿನುತ ಕಾಂಚನ. ಏನ್ ಮಾತಾಡ್ತಾ ಇದೀಯಾ? ನಾನ್ಸೆನ್ಸ್. ನಾನು ಇಲ್ಲ, ಸೆನ್ಸು ಇಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಷ್ಟು ದಿವಸ ವಿನುತಾ ಅವರಿಗೆ ನಿಮ್ಮ ಮನೆಯಲ್ಲಿ ಯಾವ ಸ್ಥಾನಮಾನಗಳಿತ್ತೋ ಆ ಸ್ಥಾನಮಾನಗಳನ್ನ ಇನ್ನು ಮುಂದೆ ಕಾಂಚನಾಗೆ ಕೊಡಬೇಕು ಅಂತ ಸಾವಿತ್ರಿ ಅವರ ಆಜ್ಞೆಯಾಗಿದೆ. ನೀನ್ ಹೇಳ್ತಾ ಇರೋದು ನಿಜನಾ? ನಾನು ಯಾಕೆ ಸುಳ್ಳು ಹೇಳಿ ಅಳಿ ಅಂದ್ರೆ ಬರೀ ಸಾವಿತ್ರಿ ಮಾತ್ರ ಅಲ್ಲ, ನಿಮ್ಮ ಮನೇಲಿ ಇದಾರಲ್ಲ ನಿಮ್ಮ ತಂದೆ, ನಿಮ್ಮ ತಾಯಿ, ಸತ್ಯ, ಇವರು ಎಲ್ಲರೂ ಇನ್ಮೇಲೆ ವಿನುತಾ ಸ್ಥಾನಮಾನವನ್ನ ಕಾಂಚನಾಗೆ ಕೊಡಬೇಕು ಅಂತ ಸಾವಿತ್ರಿ ಅವರು ಆಜ್ಞೆ ಮಾಡಿದ್ರು. ನಿಮ್ಮ ಮನೆಯವ್ರು ಎಲ್ಲರೂ ಅದಕ್ಕೆ ಒಪ್ಕೊಂಡ್ಬಿಟ್ರು. ಅವ್ರ ಸೊಸೆ ಅಂತ ಒಪ್ಕೊಂಡ್ರೆ ನಾನು ನನ್ನ ಹೆಂಡತಿ ಅಂತ ಒಪ್ಕೋಬೇಕಲ್ಲ. ಬೀದಿಲಿ ಹೋಗೋ ನಾಯಿನ ನನ್ನ ಹೆಂಡತಿ ಅಂತ ಒಪ್ಕೊಳಕ್ ಆಗಲ್ಲ. ಬೇಡ ಬಿಡಿ, ಅದಕ್ಕೂ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರು ವ್ಯವಸ್ಥೆ ಮಾಡಿದ್ರೆ ನಾನು ಕುತಿಯಕ್ಕೆ ತಾಳಿ ಕಟ್ಟಬೇಕಲ್ಲ. ಅಳಿ ಅಂದ್ರೆ ನೀವಿನ್ನು ತಾಳಿ ಕಟ್ಟಿಲ್ವಾ? ಅಲ್ಲ, ಮತ್ತೆ ಅವತ್ತು ನನಗೆ ಪರಿಚಯ ಮಾಡಿಸುವಾಗ ಇವಳು ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಸಿದ್ರೆ ಹೆಂಡತಿ ಆಗೋದಕ್ಕೆ ತಾಳಿನೇ ಕಟ್ಟಬೇಕಾ? ಏನು ಅವಶ್ಯಕತೆ ಇಲ್ಲ. ಕಷ್ಟ ಆದ್ಮೇಲೂ ತಾಳಿ ಕಟ್ಟಬಹುದು ಬಿಡಿ. ಏನು ಹೂವಳಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರಸ್ತಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಮನೆಗೆ ಹೋದ ತಕ್ಷಣ ಪ್ರಶಸ್ತಾಸ್ತ್ರ ಮಾಡಿ ಮುಗಿಸ್ಬಿಡ್ತಾರೆ. ಓ, ಅದಕ್ಕೆ ನಾ ಕಾಂಚನ ಫೋನ್ ಮಾಡಿ ಬಾ ಅಂತ ಕರೆದಿದ್ದು. ಕಾಂಚನ ಅಲ್ಲ ಅಳಿ ಅಂದ್ರೆ ನಿಮ್ಮ ಅತ್ತಿಗೆ ಸಾವಿತ್ರಿ. ಅಳಿ ಅಂದ್ರೆ ಅದೇ ಜಿ ಸಾವಿತ್ರಿ ಅವರ ಐಡಿಯಾ. ಇವತ್ತು ಪ್ರಸ್ತಾವ ಮುಗಿಸ್ಬಿಟ್ರೆ ಆಮೇಲೆ ಯಾವಾಗಾದ್ರೂ ತಾಳಿ ನೇತು ಹಾಕಬಹುದು ಅನ್ನೋದು ಅವ್ರ ಉದ್ದೇಶ. ಅತ್ತಿಗೆಗೆ ಯಾಕೆ ಬೇಕು ಈ ವಿಷಯ ಎಲ್ಲ? ಇದೇ ಅಳಿ ಅಂದ್ರೆ ಅದೇನೋ ಅವತ್ತು ನೀವು ನಿಮ್ಮ ಅತ್ತಿಗೆಗೆ ಎಲ್ಲರ ಮುಂದೆನೋ ಅವಮಾನ ಮಾಡ್ಬಿಟ್ರಂತೆ. ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಸ್ವಲ್ಪ ದಿವಸ ಮನೆಯಿಂದ ದೂರ ಇದ್ರಂತೆ. ಅವರು ಸ್ವಲ್ಪ ದಿವಸ ಮಾತ್ರ ದೂರ ಇದ್ರು, ಆದ್ರೆ ನಿಮ್ಮನ್ನ ಪರ್ಮನೆಂಟ್ ಆಗಿ ಲಾಕ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ದ್ವೇಷ ಅಷ್ಟೇ. ಫೋನ್ ಮಾಡಿ ವಿಚಾರಿಸೋ ವಿಚಾರ ಇದು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಮನೆಗೆ ಹೋಗಿ ಕೇಳಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅಳಿ ಅಂದ್ರೆ 4 ಜನ ಮಕ್ಕಳಾಗ್ಲಿ ಚೆನ್ನಾಗಿ ಪ್ರಶ್ನೆ ಮಾಡ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ. ಬರಲ್ಲ ಅಳಿ ಅಂದ್ರೆ ಆಲ್ ದಿ ಬೆಸ್ಟ್. ಹಲೋ ಪ್ರತಾಪ್. ಹೇಳಿ ಅದ್ಕೆ, ಏನು ನೀವು ಫೋನ್ ಮಾಡಿಬಿಟ್ಟಿದ್ದೀರಾ? ಏನಿಲ್ಲ, ಸುಮ್ಮನೆ ಹೀಗೆ ಮಾಡಿದೆ. ಬ್ಯುಸಿ ಇದ್ರಾ? ಪರವಾಗಿಲ್ಲ, ಮಾತಾಡಿ. ಇವತ್ತು ಹಿದ್ಕಿದ ಅವರೆಕಾಳು ಹುಳಿ ರಾಗಿ ಮುದ್ದೆ ಮಾಡಿದ್ದೆ. ಹಿದ್ಕಿದ ಬೇಳೆ ರಾಗಿ ಮುದ್ದೆ ನನಗೂ ಇಷ್ಟನೇ. ಹಾ, ಅದಕ್ಕೆ
ನೀವು ಬರೋ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡೋಣ, ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟೊತ್ತಿಗೆ ಬರ್ತೀರಾ ಪ್ರತಾಪ್? ಓ ಅದಕ್ಕ ಎಷ್ಟೊತ್ತಿಗೆ ಬರಲಿ ಹೇಳಿ. ಒಂದು 7 ಗಂಟೆ ಆಗದೆ ಏನದು? ನೀವು ಅಡುಗೆ ಮಾಡಿ ಬಡಿಸೋದು ಹೆಚ್ಚ, ನಾನು ಬಂದು ಊಟ ಮಾಡೋದು ಹೆಚ್ಚ? ಹಾಗಿದ್ರೆ 7 ಗಂಟೆ ಗ್ಯಾರಂಟಿ ಬರ್ತೀರಾ ಅಲ್ವಾ? ಶೋರ್, ಕರೆಕ್ಟಾಗಿ 7 ಗಂಟೆಗೆ ಹಾಜರು. ಸರಿ. ವಿನುತಾ, 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 ವಿನುತಾ. ನಮ್ ದಂತದ ಬೊಂಬೆ ಯಾಕಿನ್ನೂ ಸಿಂಗಾರ ಆಗಿಲ್ಲ? ಈ ತರ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ. ಬೇಗ ರೆಡಿ ಆಗು, ನಾನೇ ನಿಂಗೆ ದೃಷ್ಟಿ ಬಿಟ್ಟಿರ್ತೀನಿ. ಎಲ್ಲಿ ನಗು 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 ನಗು. ಅಕ್ಕ, ಪ್ರತು ಬರಲ್ಲ ಅಂತ ಗೊತ್ತಾದ್ಮೇಲೂ ಯಾಕಿದೆಲ್ಲ? ಯಾಕೆ ಬರಲ್ಲ? ಸಾಹೇಬ್ರು ಸಂಜೆ 7 ಗಂಟೆಗೆ ಹಾಜರ್. ನೀವ್ ಹಾಗೆ ಅನ್ಕೊಂಡಿದ್ರ ಅಷ್ಟೇ, ಆದ್ರೆ ಪ್ರತು ಬರಲ್ಲ. ಬರ್ತೀನಿ ಅಂತ ಹೇಳಿದ್ರಲ್ಲ. ಯಾರು? ನಿಮ್ಮವರು. ನಿಜವಾಗ್ಲು? ಮತ್ತೆ ಕೇಳಿಸ್ಬೇಕಾ? ನನ್ಗಿದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಪ್ರತುಗೆ ಅದನ್ನು ಹೇಳ್ಬಿಟ್ರಾ? ಇಲ್ಲಪ್ಪ, ಅದು ಮಾತ್ರ ಸರ್ಪ್ರೈಸ್. ರಾಗಿ ಮುದ್ದೆ ಮಾಡ್ತೀನಿ ಬನ್ನಿ ಅಂತ ಹೇಳ್ದೆ. ಬಂದ್ಮೇಲೆ ಗೊತ್ತಾಗುತ್ತೆ ಮುದ್ದೆ ರಾಗಿದಲ್ಲ ಬೆಣ್ಣೆದು ಅಂತ. ನಕ್ಬಿಟ್ಟಿಯಲ್ಲ, ಅಷ್ಟೇ ಸಾಕು. ಹೆಣ್ಣಿಗೆ ನಾಚಿಕೆನೆ ಒಡವೆ. ಅದನ್ನ ತೊಟ್ಕೊಂಡಷ್ಟು ಗಂಡು ಕರ್ಗ ಹೋಗ್ತಾನೆ. ಹೋಗಿ ಅಕ್ಕ. ಹೋಗ್ತೀವಮ್ಮ, ಇನ್ ನಮಗೇನ್ ಕೆಲ್ಸ? ಪ್ರತು, ನೀನ್ ಇಷ್ಟು ಬೇಗ? ಏನ್ ಮಾಡ್ತಾ ಇದೀಯ ಪ್ರತು? ಅಕ್ಕ, ಅಕ್ಕ, ಅಕ್ಕ. ಪ್ರತಾಪ್, ಪ್ಲೀಸ್, ವಾಟ್ ಇಸ್ ಇಟ್? ನಾನು ಬೈದ್ರೆ ಅದು ತಪ್ಪಾಗುತ್ತೆ. ಚಿಕ್ಕೋನು, ನಿಮ್ಮ ಅಪ್ಪ ಬಂದು ನಿಮ್ಮನ್ನ ತವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ಚೆನ್ನಾಗಿ 4 ಬಾರಿಸ್ಬೇಕು ಅನ್ನಿಸ್ತಾ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನೋಡು ನನ್ನ ಹೆಂಡತಿ ಏನ್ ಅನ್ಕೊಂಡಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರೆ ತಪ್ಪಿಗಿರ್ತೀನಿ ಅನ್ಕೊಂಡ್ರ? ಮತ್ತೆ ಹೇಳಯ್ಯ ನಿನ್ನ ಹೆಂಡತಿಗೆ. ನಾನು ಹೇಳಿದ್ದ ಇದನ್ನೆಲ್ಲ ಅರೇಂಜ್ ಮಾಡುವಂತ. ಪಾಪ ಬೆಳಿಗ್ಗೆ ಎಷ್ಟು ಓಡಾಡ್ಕೊಂಡು ಕುಸ್ಕುಸಿಂದ ಅಲಂಕಾರ ಮಾಡೋ ಗೊತ್ತಾ? ಯಾರು ಹೇಳಿದ್? ನಾನು ಹೇಳಿದ್ನ ಇಷ್ಟೆಲ್ಲ ಅಲಂಕಾರ ಮಾಡಿ ಅಂತ? ನನ್ನ ಒಳ್ಳೆ ಕೆಟ್ಟದ್ದು ವಿಚಾರ ಮಾಡೋದಕ್ಕೆ ನನಗೆ ಗೊತ್ತಿದೆ. ನೀವ್ಯಾರದನ್ನ ಡಿಸೈಡ್ ಮಾಡೋದಕ್ಕೆ? ನಿಮ್ಮಿಬ್ರು ಪರ್ಸನಲ್ ವಿಚಾರಕ್ಕೆ ನಾನು ಬಂದ್ರೆ ಸುಮ್ಮನೆ ಇರ್ತೀರಾ? ಇವಳಿಗೆ ನಾಮಕರಣ ಬೇರೆ ಮಾಡಿದ್ದೀರಾ, ವಿನುತಾ ಅಂತ. ನನ್ನ ಹೆಂಡತಿ ಹೆಸರನ್ನ ಇವಳಿಗಿರೋದಕ್ಕೆ ನೀವ್ ಯಾರು?
ತಂಗಿ ಹೆಸರು ವಿನುತಾ. ಇಟ್ಟೆ. ಓ, ಇವಳು ನಿಮ್ಗೂ ಮಂಕ್ ಬೂದಿ ಹಚ್ಚಿದಾಳ? ಇವ್ರು ಇಟ್ರು, ನೀನ್ ಇಟ್ಕೊಂಡೆ. ಅವ್ರು ತೊಟ್ಕೊ ಅಂದ್ರು ನೀನ್ ತೊಟ್ಕೊಂಡೆ. ಅವ್ರು ಹೇಳಿದ ತಕ್ಷಣ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದು ನಿಂತಿದ್ಯಲ್ಲ, ನಾಚಿಕೆ ಇಲ್ವಾ ನಿನ್ಗೆ? ಓ, ನಾಚಿಕೆ ಅನ್ನೋ ಪದದ ಅರ್ಥ ಗೊತ್ತಿದ್ರಲ್ವಾ ಇವಳಿಗೆ? ಅದು ಗೊತ್ತಿದ್ದಿದ್ರೆ ಬೇರೆಯವ್ರ ಮನೇಲಿ ಬಂದು ಈ ರೀತಿ ಜಾಂಡ ಹೊಡಿತಾ ಇರ್ಲಿಲ್ಲ ನೀನು. ಅವಳು ಬೇರೆಯವಳಲ್ಲ ಪ್ರತಾಪ್, ನಮ್ಗೆಲ್ರಿಗೂ ಬೇಕಾಗಿರೋಳು ನನ್ನ ತಂಗಿ, ಈ ಮನೆ ಸೊಸೆ. ನಿಮ್ಮ ತಂಗಿ ಅನ್ನಿ ಅಡಾಪ್ಟ್ ಮಾಡ್ಕೊಳ್ಳಿ. ಬೀದಿಲ್ ಹೋಗೋ ನಾಯಿನ ಅಡಾಪ್ಟ್ ಮಾಡ್ಕೋತಾರಲ್ಲ ಹಾಗೆ. ಶಟ್ ಅಪ್. ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಏನಂದ್ರಿ ಅದಕ್ಕೆ? ಇವಳು ಈ ಮನೆ ಸೊಸೆನಾ? ಈ ಮನೆ ಮಗ ಒಪ್ಕೊಳ್ದೇ ಇರೋಳು, ಈ ಮನೆ ಮಗ ಕಟ್ಕೊಳ್ದೇ ಇರೋನು, ಇವಳು ಯಾವ ಸೀಮೆ ಸೊಸೆ? ಈ ವಂಶದ ಕುಡಿನ ಹೆತ್ಕೊಟ್ಟವಳು ಈ ಮನೆ ಸೊಸೆನೆ ಪ್ರತಾಪ್. ಈ ಮಾತು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡ್ದು ಹೋಗಿದೆ. ಇವಳು ಯಾವ ಸೀಮೆ ತಾಯಿ ಅದ್ಗೆ? ಮಗುನ ಬಿಟ್ಟು, ಮಗುನ ಮರ್ತು ಬಂದಿಲ್ಲಿ ಸಂಸಾರ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ಒಂದ್ ದಿನಕ್ಕಾದ್ರೂ ಮಗುನ ನೆನ್ಸ್ಕೊಂಡಿದ್ದಾಳೆ ಇವಳು? ಅವಳು ನೆನೆಸ್ಕೊಂಡಿಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಗಂಡನಿಂದ ದೂರ ಆಗಿದ್ದಾಳೆ. ಸಂಸಾರ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಗುವಿಂದ ದೂರ ಆಗಿ ತ್ಯಾಗ ಮಾಡಿದ್ದಾಳೆ. ಹಾಗಿದ್ರೆ ತಂದು ನಿಲ್ಲಿಸ್ಲಿ ನೋಡೋಣ. ಕರ್ಕೊಂಬರೋದೇನ್ ದುಡ್ಡು? ನೀವ್ ಹೂ ಅನ್ನಿ, ಈ ಕ್ಷಣ, ಇದೇ ಕ್ಷಣ ಕರ್ಕೊಂಬಂದ್ ನಿಲ್ಲಿಸ್ತಾಳೆ. ಈ ಕ್ಷಣ ಯಾಕಂದ್ರೆ ಇನ್ನು 2 ದಿನ ಟೈಮ್ ಕೊಡ್ತೀನಿ, ತಂದು ನಿಲ್ಲಿಸ್ಲಿ ನೋಡೋಣ. ಕರ್ಕೊಂಬಂದ್ರೆ ಬಂದ್ರೆ ತಾನೇ? ಬಂದ್ರೆ ಇವಳನ್ನ ನಿಮ್ ಹೆಂಡತಿ ಅಂತ ಒಪ್ಕೋತೀರಾ? ಸರಿ, ಒಪ್ಕೋತೀನಿ. ಜಸ್ಟ್ 2 days. ಇನ್ 2 ದಿನದಲ್ಲಿ ನಮ್ಮ ಮನೆಗ್ ಮಗು ಬರ್ತಿದೆ. ಅದು ಆಟ ಓಡಾಟ, ಅಬ್ಬಾ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಓನೆ ಚಿನ್ನ, ಓನೆ ಬಂಗಾರಿ. ರೀ, ಮಗು ನೋಡಕ್ ಹೇಗಿರುತ್ತೆ? ಇನ್ ಹೇಗಿರುತ್ತೆ? ಹೇಗ್ ನಮ್ ಪ್ರತಾಪ್ ತರ ಇರುತ್ತೆ, ತೆಳ್ಳಿಗೆ ಬೆಳ್ಳಿಗೆ. ಮಗು ನನ್ ಕೈಗೆ ಬರ್ಲಿ, ಚೆನ್ನಾಗಿ ತಿನ್ಸಿ 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 ಗುಂಡಗ್ ಮಾಡ್ಬಿಡ್ತೀನಿ. ಮಗುಗೆ ಚಂದಮಾಮ ತೋರಿಸ್ತಾ, ಕತೆ ಹೇಳ್ತಾ, ತುಪ್ಪ ಮೊಸರು ತಿನ್ಸಿ ಯಾರು ಮಗುನ್ ಎತ್ಕೊಳಕ್ ಆಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಅಲ್ಲೇ ಚಿನ್ನಿ, ಅಲ್ಲೇ ಬಂಗಾರಿ. ನೋಡಿ, ಮಗು ಬಂದ್ಮೇಲೆ ನಾನ್ ಫುಲ್ ಬಿಸಿ. ನೀವು ಟೀ ಕೊಡು, ಕಾಫಿ ಕೊಡು ಅಂತೆಲ್ಲ ಕೇಳೋ ಹಾಗಿಲ್ಲ. ಮಗುಗೆ ನನ್ ಪ್ರೀತಿ ಎಲ್ಲ ಅಲ್ವಮ್ಮ? ಸಿಂಗಾಪುರ ಎಲ್ಲಿಗೆ ಬಂತು ಆನೆ, ಬೆಂಗಳೂರು ಬಂತು ಆನೆ, ಕಬ್ಬು ಬೆಲ್ಲ. ಇನ್ನು ಮಗುನೇ ಬಂದಿಲ್ಲ, ಆಗ್ಲೇ ಆನೆ ಆಗ್ಬಿಟ್ಟಿದ್ದೀರಾ? ಅಭ್ಯಾಸ ಮಾಡ್ಕೋಬೇಕಲ್ವಾ? ಚಿಕ್ಕ ವಯಸ್ಸಿನಾಗೆ ಇವನು ನಂಗೆ ಎತ್ತಾಡಿಸ್ತಿದ್ದೆ. ಈಗ ವಯಸ್ಸಾಗೋಯ್ಕಣವ, ಸುಸ್ತಾಯ್ತಿದೆ. ನೀವ್ ಯಾಕ್ರಿ ಹೀಗ್ ಕೂತಿದ್ದೀರಾ? ಬಾಸ್ ಆಗಂದಿದ್ದು ನಿಂಗೇನು ಅನಿಸ್ತಿಲ್ವಾ? ಅಯ್ಯೋ, ಅವ್ರ ಮಾತ್ ಕಟ್ಕೊಳ್ಳಿ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ ಆಗತ್ತಾ? ಆಗಿದ್ದೆಲ್ಲ ಒಳ್ಳೇದಕ್ಕೆ. ಈಗ ನೋಡಿ, ಮಗು ಬರ್ತಿಲ್ವಾ? ಮಗು ಬರ್ತದ? ಖಂಡಿತ ಬರುತ್ತೆ ಅಲ್ವಾ ಮಾವ? ಒಂದೇ ಬರ್ತದ ಕಣವ. ಆ ಮಗು ಬಂದ್ಬಿಟ್ರೆ ನನ್ನೇ ಹಚ್ಕೊತದೆ. ಆಟ ಆಡ್ಸಕ್ಕೆ, ತಿಂಡಿ ತಿನ್ಸಕ್ಕೆ, ಓಡ್ಸಾಡ್ಸಕ್ಕೆ. ಅದೆಲ್ಲ ಆಗಲ್ಲ ಮಾವ, ಮಗು ನನ್ನೇ ಹಚ್ಕೊಳ್ಳೋದು. ಏನಿಲ್ಲ ಕಣವ, ಆ ಮಗು ಬರ್ತದೆ, ನನ್ನ ನೆಚ್ಕೊತದೆ, 1000 ಮುತ್ತು ಕೊಡ್ತದೆ ಅದಕ್ಕೆ. ಮಾವ, ನಿಮ್ ಈ ದಾಡಿ ಎಲ್ಲ ಚುಚ್ಚಿದ್ರೆ ಮಗು ದೂರ ಓಡೋಗುತ್ತೆ. ಶೋ ಬಡಿಸ್ಕೊಂಡ್ಬಿಟ್ರೆ ಛೀ ಮಾವ, ನಿಮ್ಮ ಚೂರು ಚೆನ್ನಾಗ್ ಕಾಣಲ್ಲ.
ಏನವ ಈಗತ್ಯ ಆ ಮಗ ನನ್ನೇ ಹಚ್ಕೊಳ್ಳೋದು ನೋಡ್ತಾರವ. ಅದೆಲ್ಲ ಸಾಧ್ಯ ಇಲ್ಲ. ನಾನ್ ನಿಮ್ ಹತ್ರ ಮಗು ಬಿಡಲ್ಲ. ಇಲ್ಲ ಕಣವ, ಆ ಮಗ ಬಂದಕ್ಕೆ ನನ್ ತವಕ್ಕೆ ಮಗು ಬರ್ತದೆ. ನಂದು ನಂದು ನಂದು. ಇಲ್ಲ ಕಣವ, ನನ್ ತವೇ ಬರ್ತದೆ, ನೋಡ್ತಾ ಇರು. ಸಾಧ್ಯನೇ ಇಲ್ಲ ಮಾವ. ಮಗು ನಾನ್ ನಿಮ್ ಕೈ ಕೊಡಲ್ಲ. ಇಲ್ಲ ಕಣವ, ನೋಡ್ತಾ ಇರು. ಮಗ ಬಂದಕ್ಕೆ ನನ್ನೇ ಹಚ್ಕೊಂಡ್ ಬರ್ತದೆ. ಏನು ಯೋಚಿಸ್ತಾ ಇದೀಯ? ನಿನ್ ಮಗು ಬಗ್ಗೆನಾ? ಪಾಪ ಆ ಮಗು ಹೆತ್ತ ತಾಯಿ ಇಲ್ದೆ ಊಟ ಮಾಡಿರುತ್ತೋ ಇಲ್ವೋ, ಹಾಲು ಕುಡ್ದಿರುತ್ತೋ ಇಲ್ವೋ. ಸತ್ಯ ಹೇಳು, ನಾನು ಸಿಂಗಾಪುರಲ್ಲಿದ್ದಾಗ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ನಿಜ. ಆಗ ನೀನು ಪ್ರೆಗ್ನೆಂಟ್ ಆಗಿರೋದಿಕ್ ಸಾಧ್ಯನೇ ಇಲ್ಲ. ಆಮೇಲೆ ನಾನು ಇಂಡಿಯಾಗೆ ವಾಪಸ್ ಬಂದಾಗ್ಲೂ ನೀನು ನಾರ್ಮಲ್ ಆಗೇ ಇದ್ದೆ. ಪ್ರೆಗ್ನೆಂಟ್ ಆಗಿದ್ರೆ ವ್ಯತ್ಯಾಸ ಗೊತ್ತಾಗ್ಬೇಕಾಗಿತ್ತ. ನಿಜ ಹೇಳು. ನಿನಗೆ ನಮ್ಮ ಮನೆಯಲ್ಲಿ ಜಾಂಡ ಊರೋದಿಕ್ಕೆ ಒಂದು ಕಾರಣ ಬೇಕಾಗಿತ್ತು. ವಾವ್, ಅದಕ್ಕೆ ಅತ್ತಿಗೆ ಸಪೋರ್ಟ್ ಬೇರೆ. ಹಾಗಿದ್ರು ಮಗುನ ಕರೆಸ್ತಾಳಲ್ವಾ ಅಂತ ಅದಕ್ಕೆ ತುಪ್ಪ ಸುರಿತಾ ಇದ್ದಾರೆ. ಗುಡ್, ವೆರಿ ಗುಡ್. ಎಲ್ಲ ನೀನು ಅನ್ಕೊಂಡಾಗೇ ಆಗ್ತಿದೆ. ಅದಕ್ಕೆ ನೀನು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಎಂಜಾಯ್. ಜೊತೆಗೆ ನಾನು ಕಂಪ್ನಿ ಕೊಡ್ತೀನಿ. ಯಾವ್ದು ತಗೋತೀಯ? ಶಾಂಪೇನ್, ರಮ್? ಕಮ್ ಆನ್ ಡಿಯರ್, cheer up. But remember, 2 days, 2 ದಿನ. ಪಾಪ ಸಾವಿತ್ರಿ ಅತ್ಗೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ಟೈಮ್ ತಗೋಬೇಕಾಗಿತ್ತು. ನೀನು ಆ ಇಲ್ದಿರೋ ಮಗುನ 2 ದಿನದಲ್ಲಿ ಕರ್ಕೊಂಬರಕ್ಕಾಗತ್ತಾ? ಆ ಮಗು ಇದ್ರೆ ಓಕೆ, ಇಲ್ಲ ಅಂದ್ರೆ ನಮ್ಮ ಮನೆಯವರೇ ನಿನ್ನ ಉಗ್ದು ಹೊರಗಡೆ ಹಾಕ್ತಾರೆ. ನಿನಗೆ ಸಿಂಪತಿ ಸಿಕ್ಕಿರೋದೇ ನನ್ನಿಂದ ನಿನಗ್ ಮಗುವಾಗಿದೆ. ಅದೇ ಮಗು ಇಲ್ಲ ಅಂತ ಆದ್ರೆ ಯಾವ ರೀತಿ ಮರ್ಯಾದೆ ಸಿಗುತ್ತೆ ಗೊತ್ತು ತಾನೆ? ನಾನಂತೂ ಫುಲ್ ಆಫ್ ಸೆಲೆಬ್ರೇಷನ್. ಅವತ್ ನಾನೇ ನಿನಗೆ ಪಾರ್ಟಿ ಕೊಡ್ತೀನಿ. ನನ್ನನ್ನೇನು ಅಷ್ಟು ದಡ್ಡ ಅನ್ಕೊಂಡಿದೀಯ? ನಾನು ಎಂತ ಕ್ರಿಮಿನಲ್ ಮೈಂಡವನು ಅಂತ ನಿನಗೆ ತೋರಿಸ್ತೀನಿ. ಕರ್ಸು ನಿನ್ ಮಗುನ. ನೋ 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 ನೋ, ನಮ್ಮ ಮಗು. ನಾವಿಬ್ರು ಅದನ್ನ ವಾಕ್ ಕರ್ಕೊಂಡು ಹೋಗೋಣ, ಸ್ಕೂಲಿಗೆ ಸೇರ್ಸೋಣ, ಒಟ್ಟಿಗೆ ಟಿಫನ್ ಮಾಡ್ಸೋಣ, ಇನ್ನು ಏನೇನೇನೇನೇನೇನೋ ಮಾಡ್ಸೋಣ. ಕಮ್ ಆನ್, cheer up.
ಮೈ ಸ್ಪೀಕ್ ಮಿಸ್ ಕಾಂಚನ? ಹೌದು, ತಾವು? ಸರಳ, ನಾನಮ್ಮ ಪ್ರತಾಪ್. ಗೊತ್ತಾಗ್ಲಿಲ್ವಾ? ಓ ಪ್ರತಾಪಣ್ಣ, ಹೇಗಿದ್ದೀರಾ? ಕಾಂಚನ ಅಕ್ಕ ಹೇಗಿದ್ದಾರೆ? ಚೆನ್ನಾಗಿದ್ದಾಳೆ. ಅವಳಿಗೇನು, ಆರಾಮಾಗೇ ಇದ್ದಾಳೆ. ನೀವಿದ್ಮೇಲೆ ಅವ್ರ ರಾಣಿನೇ ಬಿಡಿ. ಅವರು ಹೊಸ ಮನೆ ಮಾಡಿದ್ದೀನಿ, ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರು. ಆಮೇಲೆ ಫೋನೇ ಮಾಡಲಿಲ್ಲ. ಬೇರೆ ಮನೆ ಯಾಕೆ? ಈಗ ನಮ್ಮನೆಲ್ಲೇ ಇದ್ದಾಳೆ. ಹೌದಾ, ಒಳ್ಳೇದಾಯ್ತು. ಅಕ್ಕನ್ಗೂ ಅದೇ ಬೇಕಾಗಿತ್ತು. ಫೋನ್ ಕೊಡಿ, ಮಾತಾಡ್ತೀನಿ. ಅವಳು ಹೊರಗಡೆ ಹೋಗಿದ್ದಾಳೆ. ಅದು ಮಗುಗೆ ಬಟ್ಟೆ ತರೋದಕ್ಕೆ. ಯಾವ ಮಗು?